ಪ್ರಭುವಿನ ರೂಪಾಂತರದ ಹಬ್ಬ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಪೇತ್ರ, ಯಾಕೋಬ ಮತ್ತು ಯೋವನ್ನ ಇವರನ್ನು ಮಾತ್ರ ತಮ್ಮೊಡನೆ ಕರೆದುಕೊಂಡು ಯೇಸು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಯೇಸು ರೂಪಾಂತರ ಹೊಂದಿದರು. ಆಗ ಅವರ ಉಡುಪು ಅತ್ಯಂತ ಶುಭ್ರವಾಗಿ ಹೊಳೆಯಿತು. ಜಗದ ಯಾವ ಅಗಸನಿಂದಲೂ ಮಡಿ ಮಾಡಲಾಗದಷ್ಟು ಅದು ಬಿಳುಪಾಯಿತು. ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಶಿಷ್ಯರಿಗೆ ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾಗಲಿ, 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು ಮತ್ತು ಎಲಿಯನಿಗೊಂದು ಎಂದನು. ಪೇತ್ರನಿಗೆ ತಾನು ಏನು ಹೇಳುತ್ತಿದ್ದೇನೆಂದೇ ತಿಳಿಯಲಿಲ್ಲ. ಶಿಷ್ಯರು ಅಷ್ಟು ಭಯಭ್ರಾಂತರಾಗಿದ್ದರು. ಅಷ್ಟರಲ್ಲಿ ಮೇಘವೊಂದು ಅವರನ್ನು ಆವರಿಸಿತು. ಅದರೊಳಗಿಂದ, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿ ಕೇಳಿಸಿತು. ತಕ್ಷಣ ಶಿಷ್ಯರು ಸುತ್ತಲೂ ನೋಡಲು ತಮ್ಮೊಂದಿಗೆ ಯೇಸು ಒಬ್ಬರನ್ನೇ ಹೊರತು ಬೇರೆ ಯಾರನ್ನೂ ಕಾಣಲಿಲ್ಲ. ಅನಂತರ ಯೇಸು ಮತ್ತು ಅವರ ಶಿಷ್ಯರು ಬೆಟ್ಟದಿಂದ ಇಳಿದು ಬರುವಾಗ, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಅಂತೆಯೇ ಶಿಷ್ಯರು ಇದನ್ನು ಯಾರಿಗೂ ಹೇಳಲಿಲ್ಲ. ಆದರೂ ಸತ್ತು ಪುನರುತ್ಥಾನ ಹೊಂದುವುದು ಎಂದರೆ ಏನು ಎಂದು ತಮ್ಮೊಳಗೆ ಚರ್ಚಿಸಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯೂ ಸಲ್ಲಲಿ. ಪ್ರಭುವಿನ ರೂಪಾಂತರ ನಮ್ಮೆಲ್ಲರ ಜೀವನಕ್ಕೆ ಹಿಡಿದಂತಹ ಕನ್ನಡಿ. ನಮ್ಮ ಜೀವನ ಕೇವಲ ದೇಹಕ್ಕೆ ಅನುಗುಣವಾದುದಲ್ಲ, ಬದಲಾಗಿ ಆತ್ಮಕ್ಕೆ ಅನುಗುಣವಾಗಿರಬೇಕು ಎಂಬುದು ಈ ಹಬ್ಬದಿಂದ ನಮಗೆ ತಿಳಿಯುತ್ತದೆ. ಮಣ್ಣಿನಿಂದ ಮಾಡಲಾದಂತಹ ದೇಹ ನಮ್ಮೊಂದಿಗಿದ್ದರೂ ದೈವಿ ಕಣವನ್ನು ಹೊಂದಿರುವಂತಹ ಆತ್ಮ ನಮ್ಮೊಳಗಿದೆ. ದೇವರತ್ತ ಆ ಸೆಳೆತ ನಮ್ಮಲ್ಲಿ ಇದ್ದೇ ಇರುತ್ತದೆ. ಈ ಮಣ್ಣಿನತ್ತ ಎಷ್ಟೇ ಸೆಳೆತವಿದ್ದರೂ, ಎಷ್ಟೇ ಶೋಧನೆಗಳಿದ್ದರೂ, ಎಷ್ಟೇ ತೊಂದರೆಗಳಿದ್ದರೂ, ಎಲ್ಲೋ ಆ ದಿವ್ಯಾತ್ಮದತ್ತ ಒಂದು ಸೆಳೆತ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಹೀಗೆ ರೂಪಾಂತರ ಅಂತಹ ಒಂದು ಜೀವನ ನಮ್ಮಲ್ಲಿದೆ ಎಂಬಂತಹ ವಿಶ್ವಾಸಕ್ಕೆ ಮಣೆ ಹಾಕುತ್ತದೆ. ಪ್ರಭು ಯೇಸು ಕ್ರಿಸ್ತರು ರೂಪಾಂತರ ಹೊಂದಿದರು. ಯೇಸು ಕ್ರಿಸ್ತರು ರೂಪಾಂತರ ಹೊಂದುವ ಮೂಲಕ ನಮಗೂ ಅಂತಹ ಒಂದು ಸೌಭಾಗ್ಯದಲ್ಲಿ ಒಂದಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತೋರಿಸಿಕೊಟ್ಟರು. ಪ್ರಭು ಯೇಸು ಕ್ರಿಸ್ತರು ರೂಪಾಂತರ ಹೊಂದಿದರು. ಹೀಗೆ ನಮ್ಮಲ್ಲಿಯೂ ದೈವಿಕಣವಿದೆ, ನಮ್ಮಲ್ಲೂ ಆ ದಿವ್ಯತ್ವವಿದೆ ಎಂಬುದನ್ನು ತೋರಿಸಿಕೊಟ್ಟರು. ಯೇಸು ಬದಲಾದರು. ಬದಲಾಗುವ ಮೂಲಕ, ರೂಪಾಂತರ ಹೊಂದುವ ಮೂಲಕ ನಾವು ಸಹ ನಮ್ಮ ದೇಹದಿಂದ ಆತ್ಮದೆಡೆಗೆ ಸಾಗಲು ಸಾಧ್ಯ, ನಮಗೂ ಆ ದೇವರಲ್ಲಿ ವಿಲೀನವಾಗಲು ಸಾಧ್ಯ ಎಂಬುದನ್ನು ತೋರಿಸಿಕೊಡುತ್ತಾರೆ. ಈ ರೂಪಾಂತರದ ಸಮಯದಲ್ಲಿ ಇನ್ನೊಂದು ಸತ್ಯವನ್ನು ನಾವು ಗಮನಿಸಬೇಕು. ಯೇಸುವಿನೊಂದಿಗೆ ಮೋಶೆ ಮತ್ತು ಎಲಿಯ ಪ್ರವಾದಿ ಕಾಣುತ್ತಾರೆ. ಹೀಗೆ ದೇವರು ಎಲ್ಲವನ್ನ ಸುಸಜ್ಜಿತವಾಗಿ ಯೋಜಿಸುತ್ತಾರೆ ಎಂಬುದನ್ನ ಈ ಮೂಲಕ ನಾವು ತಿಳಿಯಬಹುದು. ಮೋಶೆಯ ಮೂಲಕ ನಾವು ಆಲಿಸಿದಂತಹ ಆ ಮಾತುಗಳನ್ನ, ದೇವರ ಆಜ್ಞೆಗಳನ್ನ, ಎಲಿಯನ ಮುಖಾಂತರ ನಾವು ಆಲಿಸಿದಂತಹ ಪ್ರವಾದನೆಯನ್ನ ಯೇಸುವಿನಲ್ಲಿ ಸಂಪೂರ್ಣಗೊಳ್ಳುವುದನ್ನ ಕಾಣುತ್ತೇವೆ. ಅದರಿಂದಲೇ ಈ ಎರಡು ವ್ಯಕ್ತಿತ್ವವನ್ನ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಮೋಶೆ ಮತ್ತು ಎಲಿಯ ಯೇಸುವಿನ ಎರಡೂ ಬದಿಗಳಲ್ಲಿ ನಿಲ್ಲುವ ಮೂಲಕ ಯೇಸು ಸಂಪೂರ್ಣತೆಯನ್ನ ತಂದಿದ್ದಾರೆ. ದೇವರು ಯೇಸುವಿನಲ್ಲಿ ಸಂಪೂರ್ಣತೆಯನ್ನ ಸಾರಿ ಹೇಳುತ್ತಿದ್ದಾರೆ ಎಂಬ ಸತ್ಯವನ್ನ ಅವರು ತೋರಿಸಿಕೊಡುತ್ತಾರೆ. ರೂಪಾಂತರದ ಹಬ್ಬವನ್ನು ಆಚರಿಸುವಾಗ ನಾವು ಕೇವಲ ಈ ಜಗತ್ತಿಗೆ ಸೀಮಿತವಾದವರು ಎಂಬಂತಹ ಯೋಚನೆಯನ್ನ ಬಿಟ್ಟು, ನಮಗೆ ನಮ್ಮದೇ ಆದಂತಹ ಒಂದು ಮನೆ ಇದೆ, ಆ ದೇವರಲ್ಲಿ ಒಂದಾಗುವಂತಹ ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸಿದ್ದಾರೆ, ಅದರತ್ತ ನಾವು ಒಲವನ್ನು ತೋರಬೇಕು ಎಂಬ ಸತ್ಯವನ್ನು ಅರಿಯೋಣ. ಕೇವಲ ದೇಹಕ್ಕೆ ಅನುಗುಣವಾಗಿ ಬಾಳದೆ ಆತ್ಮಕ್ಕನುಗುಣವಾಗಿ ಬಾಳುವಂತಹ ಪ್ರಯತ್ನವನ್ನ ಮಾಡೋಣ. ದೇವರು ನಮ್ಮನ್ನ ಅವರ ಸ್ವರೂಪದಲ್ಲೇ, ಅವರ ರೂಪದಲ್ಲೇ ಪ್ರೀತಿಯಿಂದ, ಬಹಳ ಕಾಳಜಿಯಿಂದ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಆ ದೇವರ ಸ್ವರೂಪವನ್ನ ನಮ್ಮಲ್ಲಿ ಕಾಣುವಂಥದ್ದೇ ನಿಜವಾದ ರೂಪಾಂತರ. ನಮ್ಮ ಅಂತರಾಳಕ್ಕೆ ಇಳಿಯುವಂಥದ್ದೇ ನಿಜವಾದ ರೂಪಾಂತರ. ನಮ್ಮ ಅಂತರಾಳದಲ್ಲಿ ಆ ದೇವರನ್ನ ಕಾಣುವಂಥದ್ದೇ ಆ ನಿಜವಾದ ರೂಪಾಂತರ. ಪ್ರತಿದಿನ, ಪ್ರತಿ ಕ್ಷಣ ನಮ್ಮ ನಡೆ ನುಡಿಗಳಲ್ಲಿ, ಆಗು ಹೋಗುಗಳಲ್ಲಿ, ಪ್ರತಿಯೊಂದರಲ್ಲಿ ದೇವರನ್ನ ಕಾಣುವುದೇ ನಮ್ಮ ಜೀವನದಲ್ಲಿ ನಾವು
ಎದುರುಗೊಳ್ಳುವಂತಹ ಶ್ರೇಷ್ಠವಾದ ರೂಪಾಂತರ, ಪುನರುತ್ಥಾನದಲ್ಲಿ ಒಂದಾಗುವಂತಹ ಆ ಸೌಭಾಗ್ಯನ ಪ್ರಭು ಯೇಸು ಕ್ರಿಸ್ತರು ನಮಗೆಲ್ಲರಿಗೂ ನೀಡಿದ್ದಾರೆ. ಸಂತ ಪೇತ್ರರು ಈ ಅನುಭವವನ್ನ ಕಂಡು ಅಲ್ಲೇ ನಿಲ್ಲುವಂತಹ ನಿರ್ಧಾರವನ್ನ ಮಾಡಿದ್ದರು, ಆಸೆಯನ್ನು ವ್ಯಕ್ತಪಡಿಸಿದರು. ಅಂದ್ರೆ ಆ ದೈವ ಅನುಭವ ಅಷ್ಟೊಂದು ಮಧುರವಾಗಿರುತ್ತದೆ ಎಂಬುದಕ್ಕೆ ಅದು ಸಾಕ್ಷಿ. ಆದ್ದರಿಂದ ಆ ಮಧುರವಾದ ಅನುಭವ ನಮಗೂ ಆಗಲಿ ಎಂದು ಪ್ರಾರ್ಥಿಸೋಣ. ಆಧ್ಯಾತ್ಮದತ್ತ ಒಲವನ್ನು ತೋರಿಸುತ್ತಾ ಅಂತರಂಗದ ಆ ಯಾತ್ರೆಯತ್ತ, ಅಂತರಂಗದ ಪಯಣದತ್ತ ಸಾಗೋಣ. ಅಂತರಂಗದಲ್ಲಿ ದೇವರನ್ನ ಕಾಣುತ್ತಾ ನಾವು ರೂಪಾಂತರದ ಅನುಭವವನ್ನು ಪಡೆಯೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.